ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿದ್ದರಿಂದ ನಾನು ಮತ್ತು ನನ್ನ ಕೊಲೀಗ್ಸ್ ಎಲ್ಲ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಹಾಕಿದ್ದೀವಿ. ಸೊ ನಮ್ಮ ಪ್ಲಾನ್ ಪ್ರಕಾರ ನಾವು ಫಸ್ಟು ಕಬ್ಬನ್ ಪಾರ್ಕ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕಬ್ಬನ್ ಪಾರ್ಕ್ಗೆ ಹೋಗಿ ಅಲ್ಲಿ 1 to 2 hours ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಕನ್ನಡ ಮೂವಿ ಯಾವುದಕ್ಕಾನ ಹೋಗೋಣ ಅಂತ ಪ್ಲಾನ್ ಹಾಕ್ಕೊಂಡಿದ್ದೀವಿ. ಸೊ ಕನ್ನಡ ಮೂವಿ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡಿ ಮಾರ್ಟ್ಗೆ ಹೋಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಅದೆಲ್ಲ ಪರ್ಚೇಸ್ ಮಾಡೋದಿದೆ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿ ರಿಟರ್ನ್ ಮನೆಗೆ ಬರೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಈ ರೀತಿ ಪ್ಲಾನ್ ಹಾಕೊಂಡಿದ್ದೀವಿ. ಮುಂದೆ ಏನಾಗುತ್ತೆ, ಎಲ್ಲಿಗೆ ಹೋಗ್ತೀವಿ ಏನು ಅಂತ ನೋಡಬೇಕಾಗಿದೆ. ಸೊ ಈ ಪ್ಲಾನ್ ಏನು ಫುಲ್ ಕ್ಲಿಯರ್ ಇಲ್ಲ. ಸೊ ನೋಡೋಣ ಇವತ್ತು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ. ನನ್ನ ಜೊತೆ ನೀವು ಇರಿ, ನಿಮಗೂ ಕೂಡ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದೆ ಅಂತ ಎಲ್ಲ ಹೇಳಿ ಅಪ್ಡೇಟ್ ಕೊಟ್ಟು. ನಾನು ಇನ್ನೂ ನಾಷ್ಟ ತಿಂದಿರಲಿಲ್ಲ. ಸೊ ನಾಷ್ಟ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇವತ್ತು ನಾನು ಮಾಡಲಿಲ್ಲ ನಾಷ್ಟ, ನಮ್ಮಮ್ಮ ಮಾಡಿಕೊಟ್ರು. ನಾನು ಸಂಡೇ ಆಗಿರೋದು ಒಂದು 10 ಗಂಟೆವರೆಗೂ ಫುಲ್ ಮಲಗಿದ್ದೆ, ರೆಸ್ಟ್ ಮಾಡಿದೆ. ಯಾಕಂದರೆ ವಾರ ಪೂರ್ತಿ ನಾನು ಯಾವಾಗಲೂ 5:30 ಅಥವಾ 4:30ಗೆ ಎದ್ದು ನಾಷ್ಟ ಮಾಡಬೇಕು. ಹಾಗಾಗಿ ಭಾನುವಾರ ಒಂದಿನ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು 10 o'clockವರೆಗೂ ಮಲ್ಕೊಂಡಿದ್ದೆ. ಸೊ ನಮ್ಮಮ್ಮ ನೋಡಿ ರಾಗಿ ರೊಟ್ಟಿ ಮಾಡಿಕೊಟ್ಟಿದ್ದಾರೆ, ತೋರಿಸ್ತೀನಿ ರೀ. ಸೊ ನೋಡ್ತಿದ್ದೀರಲ್ಲ, ನಮ್ಮಮ್ಮ ಇವತ್ತು ರಾಗಿ ರೊಟ್ಟಿ ಮಾಡಿಕೊಟ್ಟಿದ್ರು. ಸೊ ರಾಗಿ ರೊಟ್ಟಿ ತೊಗೊಂಡಿದ್ದೀನಿ. ಒಂದು ರಾಗಿ ರೊಟ್ಟಿ ಎಲ್ಲ ಒಂದೇ ತಿನ್ನೋದು. ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಟ್ನಿ, ಹಾಗೆ ಒಂದು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ, ಮತ್ತು 2 ಗೋಬಿ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ರಾಗಿ ರೊಟ್ಟಿ ಇಷ್ಟ ಆಗಲ್ಲ. ರಾಗಿ ರೊಟ್ಟಿ ನಾನು ಹೆಂಗೆ ಮಾಡ್ಕೊತೀನಿ ಅಂದರೆ ಫುಲ್ಲೆಲ್ಲ ಈರುಳ್ಳಿ ಮತ್ತು ಕ್ಯಾರೆಟು ಇದೆಲ್ಲ ಹಾಕ್ಕೊಂಡು ಮಾಡ್ಕೊತೀನಿ, ಮಸಾಲ ರೊಟ್ಟಿ ಥರ. ಹಂಗಿದ್ರೆ ಮಾತ್ರ ನಾನು 1.5-2 ತಿನ್ಕೊತೀನಿ. ಸೊ ನಾರ್ಮಲ್ ರಾಗಿ ರೊಟ್ಟಿ ಆದರೆ ಒಂದೇ ತಿನ್ನೋದು. ನಮ್ಮಮ್ಮಂಗೆ ಆ ಥರ ಮಾಡಿಕೊಡು ಅಂದೆ, ಆದರೆ ಅವರು ಪ್ಲೇನೇ ಮಾಡಿಕೊಟ್ಟಿದ್ದಾರೆ. ನಾನೇನೋ ಜಾಸ್ತಿ ಮಾತಾಡಿದ್ರೆ ಮುಚ್ಕೊಂಡು ನೀನೇ ಹೋಗಿ ಮಾಡ್ಕೊ ಅಂತ ಅಂತಾರೆ. ಅದೆಲ್ಲ ಬೇಕಾ ನನಗೆ, ಅದಕ್ಕೆ ಸುಮ್ಮನೆ ತಿಂತಾಯಿದ್ದೀನಿ. ಅಷ್ಟ ಮುಗಿಸ್ಕೊಂಡು ನಾನು ಮನೆಯಿಂದ ಹೊರಟೆ. ನಾನು ಹೋಗಿದ್ದು ಬಸ್ಸಲ್ಲಿ. ಸೊ ನಾನು ವಿಠಲ್ ಮಲ್ಯ ಹಾಸ್ಪಿಟಲ್ ಸ್ಟಾಪ್ ಬರುತ್ತೆ, ಆ ಸ್ಟಾಪಲ್ಲಿ ಇಳ್ಕೊಂಡೆ. ಲಾಸ್ಟ್ ಟೈಮ್ ನಾನು ಕಬ್ಬನ್ ಪಾರ್ಕ್ ಹೋಗೋದಕ್ಕೆ ಕಾರ್ಪೊರೇಷನಲ್ಲಿ ಇಳ್ಕೊಂಡಿದ್ವಿ. ಸೊ ಅದು ನಿಯರ್ಲಿ 1 ಕಿಲೋಮೀಟರ್ ಆಯಿತು. ನನಗೆ ಸ್ವಲ್ಪ ದೂರ ಅನ್ನಿಸ್ತು ಲೊಕೇಶನ್ನು ಅಲ್ಲಿಂದ. ಸೊ ಅದಕ್ಕೆ ಈ ಟೈಮು ನಾನು ವಿಠಲ್ ಮಲ್ಯ ಹಾಸ್ಪಿಟಲ್ ಸ್ಟಾಪಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದೆ. ಅಲ್ಲಿಂದ ಒಂದು 5 minutes ಅಷ್ಟೇ, ನನಗೆ ದೂರ ಅಂತ ಅನ್ನಿಸ್ಲಿಲ್ಲ. ಸೊ ಫೈನಲಿ ನಾನು ಕಬ್ಬನ್ ಪಾರ್ಕ್ ರೀಚ್ ಆದೆ. ನನ್ನ ಕೊಲೀಗ್ಸ್ ಆಗಲೇ ರೀಚ್ ಆಗಿದ್ರು. ಅವ್ರು ನನಗೆ ಲೊಕೇಶನ್ ಕಳಿಸಿದ್ರು. ಆ ಲೊಕೇಶನ್ ನೋಡಿದ್ರೆ 9 minutes ಇತ್ತು, ಅಷ್ಟು ದೂರ ಇದ್ದರು. ಸೊ ಎಸ್ ಗೈಸ್, ಫೈನಲಿ ನಾವು ಕಬ್ಬನ್ ಪಾರ್ಕಿಗೆ ಬಂದ್ವಿ. ತುಂಬ ಬಿಸಿಲಿದೆ. ಸೊ ನಾನಂತೂ ಇವರಿಬ್ಬರು ನನ್ನ ಕೊಲೀಗ್ಸ್ ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ, ತುಂಬ ಹುಡ್ಕೊಂಡು ಬಂದೆ. ಸಖತ್ತು ಸುಸ್ತಾಗಿದೆ. ಸೊ ನೋಡಿ ತೋರಿಸ್ತೀನಿ. ಹಾಯ್ ಮಾಡಿಬಿಡಿ ಇಬ್ಬರು, ಸಾಕು. ಸೊ ಈಗ ನಾವು ಮುಂದೆ ಒಂದು ಪ್ಲೇಸು ನೋಡ್ಕೊತೀವಿ, ಪ್ರಶಾಂತವಾಗಿರುವಂಥ ಪ್ಲೇಸು. ಅಲ್ಲಿ ಕುತ್ಕೊಂಡು ಆಟ ಆಡೋ ಅಂತ ಪ್ಲಾನ್ ಆಗ್ತಿದ್ವಿ. ಸೊ ಲೆಟ್ಸ್ ಗೋ. ಯಾವ ಪ್ಲೇಸಲ್ಲಿ ಕುತ್ಕೊಳ್ಳೋದು ಅಂತ ಪ್ಲೇಸ್ ನೋಡ್ಕೊತಾ ಬಂದ್ವಿ. ನಮಗೆ ಈ ಒಂದು ಪ್ಲೇಸ್ ತುಂಬ ಇಷ್ಟ ಆಯಿತು, ಯಾಕಂದರೆ ಸ್ವಲ್ಪ ಜಾಸ್ತಿ ಜನ ಇರಲಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಇದ್ದರು. ಹಾಗಾಗಿ ನಾವು ಈ ಒಂದು ಪ್ಲೇಸ್ನ ಆರಿಸ್ಕೊಂಡ್ವಿ ಕುತ್ಕೊಳ್ಳೋಕ್ಕೆ. ಎಸ್ ಗೈಸ್, ಆಡೋಕ್ಕೆ ಅಂದ್ಬಿಟ್ಟು ಜಾಗ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವುದೂ ಸಿಗ್ತಿಲ್ಲ. ಸೊ ನಾನು ಆಡೋದಕ್ಕೆ ನಿಮಗೆ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಒಂದು ಪರ್ಸ್ನ ನಾನು ಇಯರ್ಬಡ್ಸ್ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿದ್ದಂಥ ಪರ್ಸು. ಇದೇ ಪರ್ಸಲ್ಲಿ ನಾನು ಚೌಕಾಬಾರ ಆಡೋದಕ್ಕೆ ಮತ್ತು ಆನೆಕೆಲ್ಲ ಆಡೋದಕ್ಕೆಲ್ಲ ತೊಗೊಬಂದಿದ್ದೆ. ಸೊ ನಾನು ನಿಮಗೆ ಇವಾಗ ಏನು ತೋರಿಸ್ತಿದ್ದೀನಲ್ಲ, ಈ ಒಂದು ಬ್ರೇಸ್ಲೈಟು, ಈ ಒಂದು ಬ್ರೇಸ್ಲೈಟ್ನ ನಮ್ಮ ಅಕ್ಕ ಕೊಟ್ಟಿದ್ದು ನನಗೆ. ಈ ಅಕ್ಕ ಏನು ಇವಾಗ ತೋರಿಸ್ತಿದ್ನಲ್ಲ, ಅವರು ಮಿಸ್ ಆಗಿ ಅದನ್ನು ಕಿತ್ತಾಕ್ಬಿಟ್ರು. ಸೊ ಪಾಪ ಅವ್ರು ನನಗೆ ಹೊಸ ತಂದುಕೊಟ್ರು, ಅದೇ ಕಲರಲ್ಲಿ, ಅದೇ ರೀತಿಯಾದಂಥ ಬ್ರೇಸ್ಲೈಟ್ನ. ಸೊ ಇದು ನಮ್ಮ ಅಕ್ಕ ಕೊಡಿಸಿದ್ರಿಂದ ನಾನು ಅವಳು ನೆನಪಿಗಿರಲಿ ಅಂದ್ಬಿಟ್ಟು ನಾನು ಆ ಪರ್ಸಲ್ಲೇ ಇಟ್ಕೊಂಡಿರ್ತೀನಿ ಇವಾಗ್ಲೂ. ಸೊ ನಾನು ಇವಾಗ ಏನು ತೋರಿಸ್ದೆ ಅಲ್ಲ ನಿಮಗೆ ಪರ್ಸು, ಆ ಪರ್ಸಲ್ಲಿ ನಾನು ಈ ಒಂದು ಆನೆಕಲ್ಲನ್ನ ಎತ್ಕೊಬಂದಿದ್ದೆ. ಒಂದು 5 ಎತ್ಕೊಬಂದಿದ್ದೆ. ಲಾಸ್ಟ್ ಟೈಮ್ ಕಬ್ಬನ್ ಪಾರ್ಕ್ಗೆ ಬಂದಾಗ ಕಬ್ಬನ್ ಪಾರ್ಕಲ್ಲೇ ತೊಗೊಂಡಿದ್ದಂಥ ಕಲ್ಲುಗಳವು, ಅದನ್ನು ಮನೆಗೆ ತೊಗೊಬಂದಿದ್ದೆ. ಅದನ್ನು ಈ ಸರಿ ತೊಗೊಂಡೋದೆ. ಅದ್ರ ಜೊತೆ ಇಲ್ಲಿ ನಾನು ಒಂದು 6 ಕವಡೆ ಕೂಡ ತೊಗೊಬಂದಿದ್ದೆ, ಚೌಕಾಬಾರ ಆಡೋದಕ್ಕೆ ಅಂದ್ಬಿಟ್ಟು, ಕವಡೆ ಮತ್ತು ಚಾಪೀಸ್ ಬರೆಯೋದಕ್ಕೆ. ನಾವು ಈ ಲೊಕೇಶನ್ನ ಚೂಸ್ ಮಾಡಿದ್ರಿಂದ ನಮಗೆ ಆನೆಕಲ್ಲಾಗಲಿ ಚೌಕಾಬಾರ ಆಗಲಿ ಆಡೋದಕ್ಕೆ ಆಗಲಿಲ್ಲ. ಯಾಕಂದರೆ ನೆಲದಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡಿತ್ತು. ಹಾಗಾಗಿ ನಾವು ಚೌಕಾಬಾರ ಆಡೋದಕ್ಕೆ, ಮನೆಗಳು ಬರೆಯೋದಕ್ಕಾಗಲಿ ಅಥವಾ ಆನೆಕಲ್ಲು ಆಡೋದಕ್ಕಾಗಲಿ ನಮಗೆ ಆಗಲಿಲ್ಲ. ಅದ್ರ ಜೊತೆಗೆ ಏನಾಗಿತ್ತು ಅಂದರೆ ನಾವು ಚಾಪೆ ಎಲ್ಲ ಏನು ತೊಗೊಂಡು ಹೋಗಿರಲಿಲ್ಲ. ಸೊ ನೆಲದ ಮೇಲೆ ಕೂತ್ಕೊಂಡ್ರೆ ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ನಮಗೆ. ಎಲೆಗಳೆಲ್ಲ ಚುಚ್ಚೋದು, ಕಲ್ಲುಗಳೆಲ್ಲ ಚುಚ್ಚೋದಾಯಿತು. ಸೊ ಅದಕ್ಕೆ ಅಂತಲೇ ನಾವು ಒಂದು ಬೆಡ್ಶೀಟ್ನ ಆರ್ಡರ್ ಮಾಡಿದ್ವಿ. ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ದಂಥ ಬೆಡ್ಶೀಟ್ ಕೂಡ ಬಂತು. ಅದನ್ನ ಕೆಳಗಡೆ ಹಾಸ್ಕೊಂಡು ನಾವು ಏನು ತೊಗೊಂಡೋಗಿದ್ವಿ ಅಲ್ಲ, ಬಿಸ್ಕೆಟ್ ಪ್ಯಾಕೆಟ್ಸು ಮತ್ತು ಈ ರೀತಿ ಬೇಲ್ಪುರಿ, ಅದನ್ನು ತಿಂತಾ ಕೂತ್ವಿ.
ಸೊ ಅವಾಗಾಗಲೇ ಒಂದು 2:30 ಮಧ್ಯಾಹ್ನದ ಊಟದ ಟೈಮೇ ಆಗಿಬಿಟ್ಟಿತ್ತು. ಅದಕ್ಕೆ ಅಂತ ನಾವು ಊಟ ಕೂಡ ಆರ್ಡರ್ ಮಾಡ್ಕೊಂಡ್ವಿ. ಆದರೆ ಊಟ ಬರೋದು ತುಂಬ ಲೇಟ್ ಆಯಿತು. ಸ್ವಲ್ಪ ಹಶ್ವಾಗ್ತಿದ್ರಿಂದ ನಾವು ಈ ರೀತಿಯಾಗಿ ಐಸ್ ಕ್ರೀಮ್ ತೊಗೊಂಡ್ವಿ. ಈ ಒಂದು ಐಸ್ ಕ್ರೀಮೇ 60 ರುಪೀಸ್ ಆಯಿತು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಸೊ ನೀವೇನಾದರೂ ಕಬ್ಬನ್ ಪಾರ್ಕ್ ಬರೋರಿದ್ರೆ ಬೆಟರು ನೀವು ನಿಮ್ಮ ಮನೆ ಹತ್ರ ಏನು ಸ್ನ್ಯಾಕ್ಸ್ ಇರುತ್ತಲ್ಲ ಅದನ್ನು ತೊಗೊಬರೋದು ಬೆಟರು. ಸೊ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ರೀತಿ ಐಸ್ ಕ್ರೀಮ್ ತಿನ್ಕೊಂಡು ಊಟ ಬರೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾದಮೇಲೆ ನಾವು ಈ ರೀತಿ ಸೆಟ್ ಆಟ ಆಡೋದಕ್ಕೆ ಶುರು ಮಾಡಿದ್ವಿ, ಟೈಮ್ ಪಾಸ್ ಮಾಡೋದಕ್ಕೆ. ಸೊ ನಾನು ಸೆಟ್ ಆಡೋದಕ್ಕೆ ಅಂತಲೇ ಶೀಟ್ಸು ಎಲ್ಲ ತೊಗೊಂಡೋಗಿದ್ದೆ. ಅದರಲ್ಲಿ ನಾವು ಈ ರೀತಿ ಬರ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದ್ವಿ. ಸೊ ನನಗೆ ನೋಡಿ ಟೈಗರು, ಎಲಿಫೆಂಟ್ ಎರಡೆರಡು ಬಂದಿತ್ತು. ಸೊ ಈ ರೀತಿ ಅನಿಮಲ್ಸ್ ಹೆಸರು ಬರ್ಕೊಂಡು ನಾವು ಸೆಟ್ ಆಟ ಆಡಿದ್ದು. ಸೊ ಕೊನೆಗೂ ಊಟ ಬಂದು ನಾವು ಲೊಕೇಶನ್ ಚೇಂಜ್ ಮಾಡಿದ್ವಿ. ಆಟ ಆಡಬೇಕಿತ್ತಲ್ಲ, ಅಲ್ಲಿ ಒಂದು ಒಳ್ಳೆ ಪ್ಲೇಸ್ ಬೇಕಿತ್ತು ಆಟ ಆಡೋದಕ್ಕೆ ಅಂತಲೇ. ಸೊ ಅಲ್ಲೊಂದು ಕಲ್ಲಿದೆ, ಲಾಸ್ಟ್ ಟೈಮ್ ಹೋದಾಗ ನಾವು ಅಲ್ಲೇ ಕೂತಿದ್ದು. ಸೊ ಆ ಒಂದು ಲೊಕೇಶನ್ಗೆ ಹೋದ್ವಿ ನಾವು. ಈ ರೀತಿ ನಾವು ಬಿರಿಯಾನಿ ಮತ್ತು ಕಬಾಬ್ ಆರ್ಡರ್ ಮಾಡ್ಕೊಂಡಿದ್ವಿ. ಊಟ ಕೂಡ ತಿಂದ್ಕೊಂಡು ನೆಕ್ಸ್ಟ್ ನಾವು ಈ ರೀತಿ ಚೌಕಾಬಾರ ಆಡಿದ್ವಿ. ಸೊ ನೋಡಿ ನಾನು ಈ ಒಂದು ಚೌಕಾಬಾರ ಮನೆ ಬರೆಯೋದಕ್ಕೆ ಅಂದ್ಬಿಟ್ಟೆ ನಾನು ಇದು ತೊಗೊಂಡೋಗಿ ಚಾಪೀಸ್ ತೊಗೊಂಡೋಗಿದ್ದೆ. ಸೊ ಆ ಒಂದು ಚಾಪೀಸಲ್ಲಿ ನಾನು ಈ ರೀತಿ ಮನೆ ಬರೆದಿದ್ದೆ ಚೌಕಾಬಾರದ್ದು. ಸೊ ಎಲ್ಲರೂ ಯೂಶ್ವಲಿ ಆಡೇ ಆಡಿರ್ತಾರೆ ಚಿಕ್ಕ ವಯಸ್ಸಲ್ಲಿ. ನನಗಂತೂ ಈ ಚೌಕಾಬಾರ ಆಟ ಅಂದರೆ ತುಂಬ ಇಷ್ಟ. ಚಿಕ್ಕವಳಿರುವಾಗ ಸಖತ್ ಆಡ್ತಿದ್ದೆ ನಾನು ಈ ಚೌಕಾಬಾರನ. ನಾನು ಹೇಳ್ದಂಗೆ ರಜಾ ಬಂದರೆ ಸಾಕು ಊರಿಗೆ ಹೋಗ್ತಿದ್ದೆ. ಊರಲ್ಲಿ 1-2 ತಿಂಗಳು ಇರ್ತಿದ್ದೆ. ಪ್ರತಿ ದಿನ ಚೌಕಾಬಾರ ಆಡ್ತಿದ್ದೆ ನಾನು. ದೊಡ್ಡವರೆಲ್ಲ ಸೇರ್ಕೊಂಡು ನಾವು ಆಡ್ತಿದ್ವಿ. ಬರೀ ಚಿಕ್ಕ ಚಿಕ್ಕ ಮಕ್ಕಳು ನಾವೇ ಆಡ್ತಿರ್ಲಿಲ್ಲ. ಸೊ ದೊಡ್ಡವರು ಪಾರ್ಟ್ನರ್ ಮಾಡ್ಕೋತಿದ್ರು, ನಮ್ನ ಯಾರಾದರೂ ಒಬ್ಬೊಬ್ಬರು ಪಾರ್ಟ್ನರ್ ಮಾಡಿಕೊಂಡು ಆಟಕ್ಕೆ ಸೇರಿಸ್ಕೋತಿದ್ರು. ಅವ್ರ ಜೊತೆ ಆಟ ಆಡ್ತಿದ್ವಿ ನಾವು. ಇದೆಲ್ಲ ಚಿಕ್ಕ ಚಿಕ್ಕ ಮನೆ ಆಟ. ದೊಡ್ಡ ದೊಡ್ಡ ಮನೆ ಆಟ ಆಡ್ಕೊಂಡು ಅಂದರೆ ಒಂದು 6 ಕವಡೆ ಇರುತ್ತಲ್ಲ, 6 ಕವಡೆಯಲ್ಲಿ ಆಡ್ತಾರಲ್ಲ, ಆ ರೀತಿ ದೊಡ್ಡ ಮನೆ ಬರ್ಕೊಂಡು ನಾವು ಆಡ್ತಿದ್ದಿದ್ದು. ಚೌಕಾಬಾರ ಆಡಿದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ, ಊರಲ್ಲಿ ನಾನು ಚೌಕಾಬಾರ ಆಡ್ತಿದ್ದಿದ್ದೆ. ಸೊ ನನಗಂತೂ ಯಾವುದಾದ್ರೂ ಬೆಸ್ಟ್ ಮೆಮೊರೀಸ್ ಯಾವುದಾದ್ರೂ ಇದೆ ಅಂದರೆ ನನ್ನ ಚಿಕ್ಕ ವಯಸ್ಸಿಂದೆ. ಸಖತ್ತು ಆಟ ಆಡ್ತಿದ್ದೆ ನಾನಂತೂ. ಮನೆಯೇ ಸೇರ್ತಿರ್ಲಿಲ್ಲ ಊರಿಗೆ ಹೋದ್ರೆ. ಯಾವಾಗ ನೋಡು ಹೊರ್ಗಡೆನೇ ಇರ್ತಿದ್ದಿದ್ದು. ಊಟದ ಟೈಮಿಗೆ ಮಾತ್ರನೇ ಮನೆಗೆ ಹೋಗ್ತಿದ್ದಿದ್ದು. ಸೊ ಈ ರೀತಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ಬೆಡ್ಶೀಟ್ ಅಲ್ಲೇ ಹಾಸಿದ್ವಲ್ಲ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಕಾಶ ನೋಡಿಕೊಂಡು ಸಕ್ಕತ್ತಾಗಿ ಕಾಣಿಸ್ತಿತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ಗಿಂತ ನಾನು ಈ ಟೈಮ್ ಸಖತ್ತು ಎಂಜಾಯ್ ಮಾಡಿದೆ. ಲಾಸ್ಟ್ ಟೈಮ್ ನಾವು ನಿಯರ್ಲಿ ಒಂದು 3 to 4 ಅವರ್ಸ್ ಇದ್ವಿ ಅಷ್ಟೇ. ಆದರೆ ಈ ಟೈಮ್ ಮಾತ್ರ ನಾನು 1 o'clockಗೇನೋ ಕಬ್ಬನ್ ಪಾರ್ಕ್ ಹೋಗಿದ್ದು. 1 o'clockಯಿಂದ 6:15ವರೆಗೂ ನಾವು ಕಬ್ಬನ್ ಪಾರ್ಕಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ನನಗೆ ಇವತ್ತಿನ ದಿನ ವೇಸ್ಟ್ ಆಯಿತು ಅಂತಲೇ ಅನ್ನಿಸ್ಲಿಲ್ಲ. ಸಖತ್ ಎಂಜಾಯ್ ಮಾಡಿದೆ ನಾನು. ನಂಗೆ ಫುಲ್ ಖುಷಿ ಆಯಿತು. ಸೊ ಯಾವಾಗಾನೂ ನಾವು ಒಂದೊಂದು ಸಾರಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಮೂವಿಗೂ ಹೋಗ್ಬೇಕಂತ ಇತ್ತು, ಆದರೆ ನಾನು ಹೇಳ್ದಂಗೆ 6:15ವರೆಗೂ ನಾವು ಕಬ್ಬನ್ ಪಾರ್ಕಲ್ಲೇ ಕಳೆದ್ವಿ ಟೈಮ್ನ. ಎಲ್ಲೂ ಹೋಗಲಿಲ್ಲ. ಡಿ ಮಾರ್ಟ್ ಕೂಡ ಹೋಗಲಿಲ್ಲ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸು, ಓಟ್ಸು, ಮ್ಯೂಸಿಲಿ ಎಲ್ಲ ತೊಗೊಳೋದಿತ್ತು. ಸೊ ಹಾಗೂ 6:15 ಅಲ್ಲೇ ಆಗಿದ್ದರಿಂದ ನನಗೆ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಬಟ್ ಪರವಾಗಿಲ್ಲ, ತುಂಬ ಎಂಜಾಯ್ ಮಾಡಿದೆ ನಾನು ಇವತ್ತಿನ ದಿನಾನ. ತುಂಬ ಖುಷಿ ಆಯಿತು ನನಗೆ. ನಂಗೆ ಬೇಜಾರು ಏನಂತ ಅನಿಸಿದ್ದು ಅಂದರೆ, ನನ್ನ ಕೊಲೀಗ್ಸ್ ಆಫೀಸಲ್ಲಿ ಇನ್ನೂ ಕೆಲವೊಬ್ರು ಇದ್ದರು. ಅವರು ಕೂಡ ಬರೋರಿದ್ದರು. ಆದರೆ ಸಡನ್ನಾಗಿ ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅದು ನಂಗೆ ಸ್ವಲ್ಪ ಬೇಜಾರಾಯಿತು. ಎಲ್ಲರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಆದರೆ ಅವ್ರಿಗೂ ಅವ್ರವ್ರದ್ದೇ ಕೆಲಸ ಇರುತ್ತೆ ಅಲ್ವಾ, ಏನೂ ಮಾಡೋಂಗಿಲ್ಲ. ನೆಕ್ಸ್ಟ್ ಟೈಮ್ ಇನ್ನು ಯಾವಾಗಾನ ಬರೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಸೊ ಎಸ್ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ, ನಾನು ಪ್ರತಿಯೊಂದು ವೀಡಿಯೋಗೂ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.